ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ದಿಶಾ. ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದೀನಿ. ನಮ್ಮದು ಪಕ್ಕಾ ಸಂಪ್ರದಾಯಸ್ಥ ಕುಟುಂಬ. ನಾವು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ರೂಮಿಂದ ಹೊರಗಡೆ ನನ್ನ ಗಂಡನ ಪಕ್ಕ ಕೂತ್ಕೊಂಡು ಮಾತಾಡೋದಕ್ಕೂ ಸ್ವಾತಂತ್ರ್ಯ ಇಲ್ಲ. ಯಾವಾಗಲೂ ಸೀರೆನಲ್ಲಿನೇ ಇರಬೇಕು ಅಂತ ನನ್ನ ಅತ್ತೆಯ ಆಜ್ಞೆ. ನನಗೆ ಒಬ್ಬ ಮೈದುನ, ಅವನು ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಫೋನ್ ಮಾಡಿ, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅವಳನ್ನೇ ಮದುವೆಯಾಗಿದ್ದೀನಿ, ನಾಳೆ ಅವಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ. ಅತ್ತೆ ಆ ಮಾತನ್ನ ಕೇಳಿ ಅತ್ತು ಕರೆದು ರಂಪ ರಾಮಾಯಣ ಮಾಡಿದ್ರು. ಆದರೂ ಕೂಡ ಏನು ಮಾಡೋ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಬೆಳಗ್ಗೆ ಸೂರ್ಯೋದಯವಾಗ್ತಾ ಇದ್ದಂತೆ ಮನೆ ಬಾಗಿಲಿಗೆ ಬಂದು ನಿಂತ ನನ್ನ ಮೈದುನ ಮತ್ತು ಅವನ ಹೆಂಡತಿ. ಅವಳು ತುಂಬಾನೇ ಮಾಡರ್ನ್. ಮೊದಲ ಸಲ ಅತ್ತೆ ಮನೆಗೆ ಬರ್ತಾ ಇದ್ದೀನಿ ಅನ್ನೋದನ್ನು ತಿಳಿಯದೆ ಮಾಡರ್ನ್ ಡ್ರೆಸ್ ಅಲ್ಲಿ ಬಂದು ನಿಂತಿದ್ಲು. ಅದನ್ನ ನೋಡಿ ನನ್ನ ಅತ್ತೆ ತಲೆ ಚಚ್ಚಿಕೊಂಡು ಅಳೋದಕ್ಕೆ ಶುರು ಮಾಡಿಬಿಟ್ರು. ಆದರೆ ನನ್ನ ಗಂಡ ಅವಳನ್ನ ನೋಡಿ ಬಾಯಿ ಬಿಟ್ಕೊಂಡು ಜೋಲ್ ಸುರಿಸ್ತಾ ನಿಂತಿದ್ದ. ನನ್ನ ಗಂಡನ್ನ ನೋಡಿ ನನಗೋ ಕಸಿವಿಸಿ ಆಗೋದಕ್ಕೆ ಶುರುವಾಯಿತು. ಇಷ್ಟೆಲ್ಲ ರಂಪ ರಾಮಾಯಣಗಳ ನಡುವೆಯೂ ನನ್ನ ಮೈದುನ ಮತ್ತೆ ಅವನ ಹೆಂಡತಿ ಮನೆ ಒಳಗಡೆ ಪ್ರವೇಶ ಮಾಡೇ ಬಿಟ್ರು. ಅತ್ತೆಗೆ ಅವಳನ್ನ ಕಂಡರೆ ಆಗ್ತಿರಲಿಲ್ಲ. ಅವಳು ಅವರ ಮುಂದೆ ಮೊಡಾಡಿದ್ರೆ ಸಾಕು, ಬೈಯೋದಕ್ಕೆ ಶುರು ಮಾಡ್ತಿದ್ರು. ಆದರೆ ಅವಳಿಗೆ ಅದೇನೂ ಅನ್ನಿಸ್ತಿರಲಿಲ್ಲ ಬಿಡಿ. ತನ್ನ ಪಾಡಿಗೆ ತಾನು ಇಷ್ಟ ಬಂದಂತೆ ಆ ಮನೆಯಲ್ಲಿ ಇದ್ರು. ಇದರಿಂದ ನನಗೇನೂ ತೊಂದರೆ ಇರಲಿಲ್ಲ. ಆದರೆ ಅವಳು ನನ್ನ ಗಂಡನ ಜೊತೆ ತುಂಬಾ ಸಲಿಗೆಯಿಂದ ಮಾತಾಡೋದು, ಮೈಕೈ ಮುಟ್ಟೋದು, ಇದೆಲ್ಲವನ್ನ ಮಾಡ್ತಾ ಇರೋದು ನನ್ನಿಂದ ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ. ನನ್ನ ಗಂಡನೂ ಅಷ್ಟೇ. ಅವಳು ಮನೆಗೆ ಬಂದಾಗಿಂದ ಅವಳ ಹಿಂದೆ ಮುಂದೆ ಸುತ್ತುತ್ತಿರೋದನ್ನ ನೋಡಿ ನನ್ನ ಮನಸ್ಸಿಗೆ ಹಿಂಸೆ ಆಗ್ತಿತ್ತು. ನಾನು ಸ್ವಲ್ಪ ಚೇಂಜ್ ಆದ್ರೆ ನನ್ನ ಗಂಡ ನನ್ನನ್ನ ಇಷ್ಟಪಡಬಹುದು ಏನೋ ಅಂತ ಅನ್ಕೊಂಡು ಅವತ್ತು ಬೆಳಗ್ಗೆ ಎದ್ದಮೇಲೆ ಸೀರೆ ಉಡೋ ಬದಲು ಚೂಡಿದಾರ ಹಾಕೊಂಡು ಕೆಳಗಡೆ ಬಂದೆ ಅಷ್ಟೇ. ಅದನ್ನ ನೋಡಿ ನನ್ನ ಅತ್ತೆ ಬಾಯಿ ಬಡ್ಕೊಳ್ಳೋದು ಶುರು ಮಾಡಿದ್ಲು. ನನಗೋ ಕೋಪ ನತ್ತಿಗೇರ್ತು. ನಿಮ್ಮ ಚಿಕ್ಕ ಸೊಸೆ ಮೈಕೈ ಕಾಣುವಂತೆ ಬಟ್ಟೆ ಹಾಕೊಂಡ್ರು ಬಾಯಿ ಮುಚ್ಚಿಕೊಂಡು ಸುಮ್ನೆ ಇರ್ತೀರಾ? ನಾನು ಮೈಯೆಲ್ಲ ಮುಚ್ಚಿಕೊಂಡು ಬಟ್ಟೆ ಹಾಕಿದ್ರೂ ಇಷ್ಟು ಬಾಯಿ ಬಡ್ಕೊಡ್ತಾ ಇದ್ದೀರಲ್ಲ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಬೈದು ಅಲ್ಲಿಂದ ಹೊರಟುಬಿಟ್ಟೆ. ಇದರಿಂದ ಕೋಪಗೊಂಡ ಅತ್ತೆ ತನ್ನ ಚಿಕ್ಕ ಸೊಸೆಗೆ ಬಲಿಯೋದಕ್ಕೆ ಶುರು ಮಾಡಿದ್ರು. ನಿನ್ನಿಂದಾನೇ ಕಣೆ ನನ್ನ ಮನೆ ಹಾಳಾಗ್ತಾ ಇರೋದು. ನಿನ್ನನ್ನ ನೋಡಿ ಈಗ ಅವಳು ಕೂಡ ಕಲಿತಾ ಇದ್ದಾಳೆ. ಇನ್ನು ಏನೇನೆಲ್ಲ ನೋಡಬೇಕೋ. ಈಗಲೇ ಮನೆ ಬಿಟ್ಟು ತೊಲಗು ಅಂದ್ರು. ಅವಳಿಗೆ ಇದನ್ನೆಲ್ಲ ನೋಡಿ ಸಾಕಾಗಿ ಹೋಗಿತ್ತು. ತನ್ನ ಗಂಡನ ಹತ್ರ ಹೋಗಿ, ನನಗಂತೂ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಮತ್ತೆ ಸಿಟಿಗೆ ಹೋಗ್ಬಿಡೋಣ ಅಂತ ಹೇಳಿದಳು. ಆಗ ನನ್ನ ಮೈದುನ, ಹಾಗೆಲ್ಲ ಹೇಳ್ಬೇಡ ಚಿನ್ನ, ಮೈ ತುಂಬಾ ಬಟ್ಟೆ ಹಾಕೊಂಡು ಓಡಾಡು, ಅಮ್ಮನಿಗೆ ಇಷ್ಟವಾಗುವಂತೆ ಅಡುಗೆ ಮಾಡು, ಅಮ್ಮ ಕೂಡ ನಿನ್ನನ್ನ ಇಷ್ಟಪಟ್ಟಾಳೆ ಅಂತ ಓಲೈಸಿದ. ಇದನ್ನೇ ನಂಬಿಕೊಂಡು ಆಕೆ ರಾತ್ರಿ ಬಂದು ಅಡುಗೆ ಮಾಡೋದಕ್ಕೆ ಶುರು ಮಾಡಿದಳು. ಅನ್ನ, ಸಾಂಬಾರ್, ಪಲ್ಯ, ಹಪ್ಪಳ ಎಲ್ಲವನ್ನೂ ಮಾಡಿದಳು. ಅಡುಗೆ ಅಂತೂ ಗಮ್ಧಮ ಅಂತ ಇತ್ತು. ಖುಷಿಯಿಂದ ಅತ್ತೆ ಹತ್ರ ಬಂದು, ಅತ್ತೆ ಇವತ್ತು ನನ್ನ ಕೈಯಾರೆ ನಾನೇ ಅಡುಗೆ ಮಾಡಿದ್ದೀನಿ ಅಂತ ಹೇಳಿದಾಗ ಅತ್ತೆ ತುಂಬಾ ಖುಷಿಯಾಗಿಬಿಟ್ರು. ಇವತ್ತು ನೋಡು ನೀನು ಸೊಸೆ ಆಗ್ಬಿಟ್ಟೆ ಅಂತ ಹೇಳಿ ತನ್ನ ಕೈಯಲ್ಲಿದ್ದ ಚಿನ್ನದ ಬಳೆಯನ್ನೇ ಅವಳಿಗೆ ಹಾಕಿಬಿಟ್ರು. ಇದನ್ನೆಲ್ಲ ನೋಡಿ ನನಗೆ ಸಹಿಸಿಕೊಳ್ಳೋಕೆ ಆಗಿಲ್ಲ. ಅವಳು ಹೇಗಾದ್ರೂ ಅತ್ತೆ ಕಿರಿಕಿರಿ ತಾಳೋದಕ್ಕೆ ಆಗದೆ ಸಿಟಿಗೆ ಹೊರಟು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಇಲ್ಲೇ ಇರೋ ಸೂಚನೆ ಸಿಗುತ್ತಿದೆ. ಇವಳೇನಾದ್ರೂ ಇಲ್ಲೇ ಇದ್ಬಿಟ್ಟರೆ ನನ್ನ ಗಂಡ ನನ್ನ ಕೈತಪ್ಪಿ ಹೋಗ್ಬಿಟ್ಟಾನೆ ಅಂತ ಅರಿವಾಗಿ ಅವಳು ಮಾಡಿಟ್ಟಿದ್ದ ಅಡುಗೆಗೆಲ್ಲ ಉಪ್ಪು, ಖಾರವನ್ನ ಯಥೇಚ್ಛವಾಗಿ ಸುರಿದು ಏನೂ ಗೊತ್ತಿಲ್ಲದವಳಂತೆ ಬಂದ್ಬಿಟ್ಟೆ. ಓಟ ತಿಂದ ಅತ್ತೆ ಇನ್ನು ಕೂಡ ಬಾಯಿ ಬಂದಂತೆ ಬಲಿಯೋದಕ್ಕೆ ಶುರು ಮಾಡಿದ್ಲು. ಇನ್ನು ತಡ್ಕೊಳ್ಳೋಕೆ ಆಗದ ಅವಳು ಅತ್ತೆ ಕೊಟ್ಟ ಚಿನ್ನದ ಬಳೆನ ಕಿತ್ತು ಅವರ ಹತ್ತಿರ ಎಸೆದು ರೂಂಗೆ ಹೊರಟು ಹೋದಳು. ಮಧ್ಯರಾತ್ರಿ ನನ್ನ ಗಂಡ ನೀರು ಕುಡಿಯೋದಕ್ಕೆ ಎದ್ದಾಗ ಟೇಬಲ್ ಮೇಲೆ ನೀರು ಖಾಲಿಯಾಗಿತ್ತು. ನೀರು ತಂದುಕೊಡು ಅಂತ ನನ್ನ ಕೇಳಿದ್ರು. ಆದರೆ ನಾನು ಕೋಪದಿಂದ, ಆಗೋದಿಲ್ಲ, ನೀವೇ ಹೋಗಿ ತಗೊಂಡು ಕುಡಿಯಿರಿ ಅಂತ ಬೈದುಬಿಟ್ಟೆ. ಅಲ್ಲಿಂದ ಎದ್ದು ಹೊರಗೆ ಹೋದವರು ಸೋಕಾದಲ್ಲಿ ಪಿಂಕ್ ಕಲರ್ ನೈಟ್ ಡ್ರೆಸ್ ಹಾಕೊಂಡು ಕೂತಿದ್ದ ತಮ್ಮನ ಹೆಂಡತಿಯನ್ನ ನೋಡಿ ಆಸೆಪಟ್ಟು ಅವಳ ಹತ್ತಿರ ಬಂದು ಕೂತು, ಯಾಕೆ ಇಲ್ಲಿ ಕೂತಿದ್ದೀಯಾ ಅಂತ ಕೇಳಿದ್ರು. ಏನೂ ಇಲ್ಲ ಬಾವೋ, ನಿಮ್ಮ ತಮ್ಮ ಹೊರಗೆ ಹೋಗಿದ್ದಾರೆ, ಅವರನ್ನ ಕಾಯ್ತಾ ಇದ್ದೀನಿ ಅಂದ್ಲು. ಆದರೆ ನನ್ನ ಗಂಡನ ಕಣ್ಣು ಅವಳ ಮೈ ಮೇಲೆಲ್ಲ ಹರದಾಡ್ತಾ ಇತ್ತು. ಯಾಕಂದ್ರೆ ಆ ನೈಟ್ ಡ್ರೆಸ್ನಲ್ಲಿ ಅವಳು ಸುಂದರವಾಗಿ ಕಾಣಿಸ್ತಿದ್ಲು. ಅಲ್ಲಿಂದ ನೀರು ಕುಡಿದು ಬಂದ ನನ್ನ ಗಂಡ ನನ್ನ ಹತ್ತಿರ ಬಂದು, ನೀನು ಒಂದು ಪಿಂಕ್ ಕಲರ್ ನೈಟ್ ಡ್ರೆಸ್ ತಗೊಂಡು ಹಾಕೊಂಡು ನನ್ನ ಮುಂದೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಕೇಳಿದ್ರು.
ಆಗ ನಾನು ಇನ್ನು ಕೋಪ ಮಾಡಿಕೊಂಡು, ನಿಮ್ಗೆ ಹೀಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಬಾಯಿ ಮುಚ್ಚಿಕೊಂಡು ಸುಮ್ನೆ ಮಲ್ಕೊಳ್ಳಿ ಅಂತ ಬೈದೆ. ಆದರೆ ಇವರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನನಗೆ ಅನ್ಸೋದಕ್ಕೆ ಶುರುವಾಯಿತು. ಮಾರನೇ ದಿನ ಬೆಳಗ್ಗೆ ನನ್ನ ಮೈದುನನ ಹೆಂಡತಿಯನ್ನ ಆ ಪಿಂಕ್ ನೈಟ್ ಡ್ರೆಸ್ ಅಲ್ಲಿ ನೋಡಿದಾಗ ನನಗೆ ಅರ್ಥವಾಯಿತು ನನ್ನ ಗಂಡ ಯಾರನ್ನ ಆಸೆ ಪಡ್ತಿದ್ದಾನೆ ಅಂತ. ಈಗ ಸಿಟ್ಟು ತಲೆಗೇರಿ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ಸಿಟಿಗೆ ಕಳಿಸಲೇಬೇಕು. ಇಲ್ಲ ಅಂದ್ರೆ ನನ್ನ ಗಂಡನ್ನ ಕರ್ಕೊಂಡು ಬಿಡ್ತೀನಿ ಅಂತ ಕೋಪದಿಂದ ಕಿಚ್ಚಾಡಬೇಕು ಅನ್ನಿಸ್ತಿತ್ತು. ಆದರೆ ಏನೂ ಮಾಡಿಕೊಳ್ಳಲಾಗದ ಅಸಹಾಯಕತೆ ನನ್ನಲ್ಲಿ ಸೇರಿತ್ತು. ಒಂದು ದಿನ ಅತ್ತೆ ಸಂಬಂಧಿಕರ ಮದುವೆ ಇತ್ತು. ಮನೆಯವರೆಲ್ಲರೂ ಹೋಗುವುದಾಗಿ ಹೇಳಿದಾಗ ನನಗೆ ತಲೆನೋವು ಶುರುವಾಗಿತ್ತು. ಹಾಗಾಗಿ ನಾನು ಬರೋದಿಲ್ಲ ಅಂದೆ. ಎಲ್ಲರೂ ಹೊರಟ್ರು. ನಾನು ಯೋಚಿಸ್ತಾ ಕೂತಿದ್ದೆ. ಸ್ವಲ್ಪ ಹೊತ್ತಾದ ಮೇಲೆ ನನ್ನ ಮೈದುನ ಮನೆಗೆ ವಾಪಸ್ ಬಂದ. ಏನಾಯ್ತು, ನೀವು ಮದುವೆಗೆ ಹೋಗಲಿಲ್ವಾ ಅಂತ ಕೇಳಿದೆ. ಆಗ ಅವನು ನನ್ನ ಪಕ್ಕ ಕೂತು, ಏನು ಯೋಚನೆ ಮಾಡ್ತಿದ್ದೀರಾ ಅತ್ತಿಗೆ ಅಂತ ಕೇಳಿದ. ನಾನು ಅವನ ಮುಖವನ್ನೇ ದಿಟ್ಟಿಸ್ತಾ ಏನೂ ಇಲ್ಲ ಅಂದಾಗ ಅವನು ನನ್ನ ಕೈ ಮೇಲೆ ತನ್ನ ಕೈ ಇಟ್ಟು ಗಟ್ಟಿಯಾಗಿ ಒತ್ತುತ್ತಾ, ನೀವು ಏನು ಯೋಚಿಸ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಗಂಡನಿಂದ ಸಿಗಬೇಕಾದ್ದು ನಿಮ್ಗೆ ಸಿಗ್ತಾ ಇಲ್ಲ. ನನ್ನ ಹೆಂಡತಿಗೆ ಕೊಡಬೇಕಾದದನ್ನ ಕೊಡೋದಕ್ಕೆ ಆಗದೆ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕುತ್ತಿರುವ ನನ್ನ ಅಣ್ಣನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂದ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ನನಗೂ ನನ್ನ ಹೆಂಡತಿಯಿಂದ ಸಿಗಬೇಕಾದ್ದು ಸಿಗ್ತಿಲ್ಲ. ಅದೆಲ್ಲವನ್ನು ಕೊಟ್ಟುಬಿಟ್ಟರೆ ತನ್ನ ಸೌಂದರ್ಯ ಎಲ್ಲಿ ಕಡಿಮೆಯಾಗಿ ಹೋಗುತ್ತೋ ಅಂತ ಅವಳು ನನ್ನನ್ನ ದೂರ ಇಟ್ಟಿದ್ದಾಳೆ. ನಿಮ್ಗೆ ಗಂಡನಿಂದ ಸಿಗಬೇಕಾದ್ದು ಸಿಗ್ತಿಲ್ಲ, ನನಗೆ ಹೆಂಡತಿಯಿಂದ ಸಿಗಬೇಕಾದ್ದು ಸಿಗ್ತಿಲ್ಲ. ನಾವಿಬ್ಬರೂ ನಮ್ಗೆ ಬೇಕಾಗಿದ್ದನ್ನ ನಾವೇ ಯಾಕೆ ಪಡ್ಕೊಳ್ಳಬಾರದು ಅಂತ ಕೇಳಿದ. ಅವನು ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳಲು ನನಗೆ ಸಮಯ ಬೇಕಾಯಿತು. ಅವನು ಹೇಳಿದ, ಬಲವಂತವೇನೂ ಇಲ್ಲ ಅತ್ತಿಗೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಸಿಟಿಗೆ ಹೋಗ್ಬಿಡ್ತೀನಿ. ನನಗಲ್ಲಿ ಕೊಡೋರು ತುಂಬಾ ಜನ ಇದ್ದಾರೆ. ಆದರೆ ನಿಮ್ಗೆ ಇಲ್ಲಿ ಯಾರಿದ್ದಾರೆ? ಯೋಚನೆ ಮಾಡಿ. ನನಗೆ ಬೇಕಾದದ್ದನ್ನ ನೀವೇ ಕೊಡೋ ಹಾಗಿದ್ದಿದ್ರೆ ನಾನು ಎಲ್ಲಿಗೂ ಹೋಗೋದಿಲ್ಲ. ಇಲ್ಲೇ ಇದ್ದುಬಿಡ್ತೀನಿ. ಬಲವಂತವಿಲ್ಲ, ಯೋಚನೆ ಮಾಡಿ ಹೇಳಿ ಅಂತ ಎದ್ದು ಹೊರಟೇ ಹೋದ. ನನಗಂತೂ ಈಗ ತಲೆ ಕೆಟ್ಟು ಹೋಗಿದೆ. ನಾನು ಈಗ ಏನು ಮಾಡಲಿ? ಪ್ಲೀಸ್ ಸಹಾಯ ಮಾಡಿ. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಧನ್ಯವಾದಗಳು.